ಸ್ನೇಹಿತರೆ, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಯುದ್ಧ ಹಡಗೊಂದು ಹಲವಾರು ಹಡಗುಗಳನ್ನು ಹೊಡೆದುರುಳಿಸಿತ್ತು. ರಹಸ್ಯವಾಗಿ ತಿರುಗಾಡುತ್ತಿದ್ದ ಈ ನೌಕೆ ವೈರಿ ದೇಶದ ಹಡಗು ಕಂಡಾಗ ಕೂಡಲೇ ದಾಳಿ ಮಾಡಿ ಅದನ್ನು ಮುಳುಗಿಸುತ್ತಿತ್ತು. ವೈರಿಗಳಿಗೆ ಇಂತಹದ್ದೊಂದು ಹಡಗು ಸಮುದ್ರದಲ್ಲಿ ತಿರುಗಾಡುತ್ತಿದೆ ಎಂದೇ ಗೊತ್ತಿರಲಿಲ್ಲ. ಸ್ನೇಹಿತರೆ, ನಾವಿಂದು ಎರಡನೇ ಮಹಾಯುದ್ಧದ ಸಮಯದ ಭೀಕರ ರಹಸ್ಯ ನೌಕೆಯೊಂದರ ಘಟನೆಯನ್ನು ನಿಮಗೆ ಹೇಳಲಿದ್ದೇವೆ. ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ನ ಜರ್ಮನಿ, ಇಟಲಿ, ಜಪಾನ್ಗಳು ಒಂದು ಕಡೆಯಾದರೆ ಮಿತ್ರ ರಾಷ್ಟ್ರಗಳಾದ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ರಷ್ಯಾ ಮುಂತಾದವುಗಳು ಇನ್ನೊಂದು ಕಡೆ ಇತ್ತು. ಕ್ರೂರಿ ಹಿಟ್ಲರ್ ತನ್ನ ಸರ್ವಾಧಿಕಾರವನ್ನು ಮುಂದುವರಿಸಲು ದೇಶಗಳನ್ನು ವಶಪಡಿಸಿಕೊಳ್ಳುತ್ತಾ ಸಾಗುತ್ತಿದ್ದ. ಆತನ ಹುಟ್ಟಡಗಿಸಲು ಮಿತ್ರ ರಾಷ್ಟ್ರಗಳು ಇನ್ನೊಂದು ಕಡೆಯಿಂದ ಪ್ರಯತ್ನ ಪಡುತ್ತಲೇ ಇದ್ದವು. ಇತ್ತ ಹಿಟ್ಲರ್ ರಹಸ್ಯಮಯವಾಗಿ ಹಡಗೊಂದನ್ನು ಕಡಲಿಗಿಳಿಸುತ್ತಾನೆ. ಅದೊಂದು ಯುದ್ಧ ಹಡಗಿನಂತೆ ಕಾಣುತ್ತಿರಲಿಲ್ಲ, ಆದರೆ ಅದರೊಳಗೆ ಎಲ್ಲ ಶಸ್ತ್ರಾಸ್ತ್ರಗಳು ಅಡಗಿದ್ದವು. ಅದರಲ್ಲಿ ಮದ್ದುಗುಂಡುಗಳಿದ್ದವು, ಫಿರಂಗಿಗಳು ಇದ್ದವು. ಅದರ ಜೊತೆಗೆ ಅದರಲ್ಲೊಂದು ವಿಮಾನದ ರನ್ವೇ ಕೂಡ ಇತ್ತು ಮತ್ತು ಚಿಕ್ಕದೊಂದು ವಿಮಾನವೂ ಇತ್ತು. ಆ ಹಡಗಿನ ಹೆಸರೇ ಅಟ್ಲಾಂಟಿಸ್. ಇದು ಮಹಾಸಾಗರಗಳಲ್ಲಿ ತಿರುಗಾಡುತ್ತಿತ್ತು. ರಹಸ್ಯವಾಗಿ ಒಂದೊಂದೇ ಮಿತ್ರ ರಾಷ್ಟ್ರಗಳ ಹಡಗುಗಳನ್ನು ನೆಲಕ್ಕುರುಳಿಸುತ್ತಿತ್ತು. ತಮ್ಮ ಹಡಗುಗಳು ಒಂದೊಂದೇ ಕಾಣೆಯಾಗುತ್ತಿರುವುದು ಹೇಗೆ ಎಂಬುದು ಅವರಿಗೆ ತಿಳಿಯಲೇ ಇಲ್ಲ. ಅಟ್ಲಾಂಟಿಸ್ ಹಡಗಿನ ಬಗ್ಗೆ ಅವರಿಗೆ ಸುಳಿವೇ ಸಿಗುತ್ತಿರಲಿಲ್ಲ. ಯಾಕೆಂದು ಗೊತ್ತಾಗಲು ಈ ಒಂದು ಘಟನೆ ನೋಡೋಣ ಬನ್ನಿ. 1940ರ ಸಮಯ. ಬ್ರಿಟಿಷ್ ನೌಕೆಯಾಗಿದ್ದ ಸಿಟಿ ಆಫ್ ಎಕ್ಸ್ಟರ್ ಎಂಬ ಹಡಗು ಸಾಗರದಲ್ಲಿ ಚಲಿಸುತ್ತಿತ್ತು. ಹೀಗೆ ಚಲಿಸುತ್ತಿರಬೇಕಾದರೆ ಅದರ ಕ್ಯಾಪ್ಟನ್ ದೂರದತ್ತ ದುರ್ಬೀನುಗಳಲ್ಲಿ ಕಣ್ಣು ಹಾಯಿಸುವುದು ಸಾಮಾನ್ಯ. ಆತ ಕಣ್ಣು ಹಾಯಿಸುತ್ತಿರಬೇಕಾದರೆ ಆತನಿಗೆ ದೂರದಲ್ಲಿ ಅಪರಿಚಿತ ಹಡಗೊಂದರ ತುದಿ ಕಾಣಿಸುತ್ತದೆ. 1940ರ ಸಮಯ, ಮೇ ತಿಂಗಳು. ಅದಾಗಲೇ ಯುದ್ಧ ಶುರುವಾಗಿ ಹಲವಾರು ತಿಂಗಳುಗಳಾಗಿತ್ತು. ಮಹಾಸಾಗರಗಳಲ್ಲಿ ಅಪಾಯಕಾರಿ ನೌಕೆಯೊಂದು ತಿರುಗಾಡುತ್ತಿರುವ ಬಗ್ಗೆ ಅದಾಗಲೇ ವದಂತಿಗಳು ಹಬ್ಬಿದ್ದವು. ದೂರದಲ್ಲಿ ಬರುತ್ತಿರುವ ಹಡಗಿನ ಬಗ್ಗೆ ಎಕ್ಸ್ಟರ್ ಹಡಗಿನ ಕಪ್ತಾನ ಸಂಶಯ ಹೊಂದಿದ್ದ. ಆದರೆ ಹತ್ತಿರ ಬಂದಾಗ ನೋಡಿದರೆ ಅದೊಂದು ಜಪಾನಿ ಹಡಗಾಗಿತ್ತು. ಜಪಾನ್ ಆಗ ತಟಸ್ಥ ರಾಷ್ಟ್ರವೆಂದು ಘೋಷಿಸಿಕೊಂಡಿತ್ತು. ಕಾಶಿಮಾರು ಹೆಸರಿನ ಆ ಹಡಗು ಇನ್ನೂ ಹತ್ತಿರವಾಯಿತು. ಅದರ ಡೆಕ್ ಮೇಲೆ ಜಪಾನಿ ಹೆಂಗಸೊಬ್ಬಳು ಕೈಗಾಡಿಯೊಂದನ್ನು ತಳ್ಳಿಕೊಂಡು ಹೋಗುತ್ತಿದ್ದಳು. ಹಲವಾರು ಜಪಾನಿ ಸಿಬ್ಬಂದಿಗಳು ಜಪಾನಿ ಟೋಪಿ ಹಾಕಿಕೊಂಡು ಡೆಕ್ ತಿಕ್ಕುವ ಕೆಲಸ ಮಾಡುತ್ತಿದ್ದರು. ಎರಡು ಹಡಗುಗಳು ಒಂದಕ್ಕೊಂದು ಹತ್ತಿರದಿಂದಲೇ ದಾಟಿ ಮುಂದಕ್ಕೆ ಹೋದವು. ಯಾರೂ ಒಬ್ಬರಿಗೊಬ್ಬರು ಸಂದೇಶ ಕಳುಹಿಸುವುದಾಗಲಿ ಸಂಪರ್ಕಿಸುವುದಾಗಲಿ ಮಾಡಲಿಲ್ಲ. ಎಕ್ಸ್ಟರ್ ಹಡಗಿನ ಕಪ್ತಾನನಿಗೆ ಅದು ಅಟ್ಲಾಂಟಿಸ್ ಹಡಗಾಗಿರಬಹುದು ಎಂಬ ಸಂಶಯ ಬಂದಿತ್ತು. ಆದರೆ ಆತನ ಊಹೆ ತಪ್ಪಾಗಿದೆ ಎಂದುಕೊಂಡು ಆತ ಸುಮ್ಮನಾದ. ಸ್ನೇಹಿತರೆ, ಅಸಲಿಗೆ ಅದೇ ಅಟ್ಲಾಂಟಿಸ್ ಹಡಗಾಗಿತ್ತು. ಸ್ವಲ್ಪ ದೂರ ಹೋಗುತ್ತಲೇ ಆ ಹಡಗಿನ ಚಹರೆಯೇ ಬದಲಾಯಿತು. ಅಲ್ಲಿ ಕೈಗಾಡಿ ತಳ್ಳುತ್ತಿದ್ದವಳು ಜಪಾನಿ ಹೆಂಗಸಾಗಿರಲಿಲ್ಲ, ಆಕೆ ಹೆಂಗಸೇ ಆಗಿರಲಿಲ್ಲ. ಅಲ್ಲಿದ್ದ ಯಾವ ಸಿಬ್ಬಂದಿಗಳು ಜಪಾನಿಗರಾಗಿರಲಿಲ್ಲ. ಎಲ್ಲರೂ ಜಪಾನಿಗರಂತೆ ವೇಷ ಬದಲಿಸಿದ್ದರು. ಅದರ ಹೆಸರನ್ನು ಕೂಡ ಜಪಾನಿ ಹೆಸರಂತೆ ಬದಲಿಸಲಾಗಿತ್ತು. ಹಡಗಿಗೆ ಸುತ್ತುವರಿದು ಹಾಕಲಾಗಿದ್ದ ಪ್ಲೈವುಡ್ಗಳಲ್ಲಿ ಕಿಟಕಿ, ವೆಂಟಿಲೇಟರ್ಗಳನ್ನು ಬರೆದು ಅದೊಂದು ಜಪಾನಿ ಸರಕು ಸಾಗಣೆ ಹಡಗು ಕಾಣುವಂತೆ ಅದನ್ನು ಬದಲಿಸಲಾಗಿತ್ತು. ಸ್ನೇಹಿತರೆ, ಹಿಟ್ಲರ್ ಈ ಹಡಗನ್ನು ಕಡಲಿಗಿಳಿಸುವ ಮುನ್ನ ಎಲ್ಲ ತಯಾರಿಗಳನ್ನು ಮಾಡಿಯೇ ಕಳುಹಿಸಿದ್ದ. ಆ ಹಡಗಿನಲ್ಲಿ ಇದ್ದವರೆಲ್ಲ ಜರ್ಮನ್ ಸೈನಿಕರೇ ಆಗಿದ್ದರು. ಆದರೆ ಗುರುತು ಸಿಗದಂತೆ ಸಾಗಿ ಹೋಗುವುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ಅವತ್ತು ಎಕ್ಸ್ಟರ್ ಹಡಗಿನಲ್ಲಿ ತುಂಬಾ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದರು ಎಂಬ ಕಾರಣಕ್ಕೆ ಅದಕ್ಕೆ ದಾಳಿ ಮಾಡಿರಲಿಲ್ಲ. ಆದರೆ ಬೇರೆ ಅವಕಾಶಗಳನ್ನು ಅವರು ಬಿಡುತ್ತಿರಲಿಲ್ಲ. ಈ ಅಟ್ಲಾಂಟಿಸ್ ಎಂಬ ರಹಸ್ಯ ನೌಕೆಗೆ ಮೊದಲ ಬಲಿಯಾಗಿದ್ದು ಸೈಂಟಿಸ್ಟ್ ಎಂಬ ನೌಕೆ. ಅಟ್ಲಾಂಟಿಸ್ ಆಗ ರಷ್ಯನ್ ನೌಕೆಯ ವೇಷದಲ್ಲಿ ತಿರುಗಾಡುತ್ತಿತ್ತು. ಅಟ್ಲಾಂಟಿಸ್ ಹಡಗಿನಿಂದ ಸೈಂಟಿಸ್ಟ್ ನೌಕೆಗೆ ರೇಡಾರ್ ಉಪಯೋಗಿಸದಂತೆ ಆಜ್ಞೆ ಬರುತ್ತದೆ. ಕೂಡಲೇ ಸೈಂಟಿಸ್ಟ್ ನೌಕೆಗೆ ಇಲ್ಲೇನೋ ಮೋಸ ನಡೆದಿದೆ ಎಂಬುದು ಅರಿವಾಗುತ್ತದೆ. ಅವರು ಕಂಟ್ರೋಲ್ ರೂಮ್ಗೆ QQQ ಎಂಬ ಸಂದೇಶ ಕಳಿಸುತ್ತಾರೆ. ಅದರ ಅರ್ಥ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ನೌಕೆ ನಮ್ಮನ್ನು ತಡೆದಿದೆ ಎಂದು. ಆದರೆ ಅದರ ಸಿಗ್ನಲ್ಗಳನ್ನು ಅಟ್ಲಾಂಟಿಸ್ ನೌಕೆ ಸತತ ಸಿಗ್ನಲ್ ಬಿಡುವುದರ ಮೂಲಕ ಜಾಮ್ ಮಾಡಿಬಿಡುತ್ತದೆ. ಅಷ್ಟೊತ್ತಿಗೆ ಅಟ್ಲಾಂಟಿಸ್ನಿಂದ ಫಿರಂಗಿಯೊಂದು ಹೊರಟಾಗಿತ್ತು. ಅದು ಸೈಂಟಿಸ್ಟ್ ಹಡಗನ್ನು ಉಡಾಯಿಸಿಬಿಟ್ಟಿತ್ತು.
ಅದರಲ್ಲಿದ್ದ ಸಿಬ್ಬಂದಿಗಳನ್ನೆಲ್ಲ ಯುದ್ಧ ಖೈದಿಗಳನ್ನಾಗಿ ಅಟ್ಲಾಂಟಿಸ್ಗೆ ಹತ್ತಿಸಿಕೊಳ್ಳಲಾಯಿತು. ಸ್ನೇಹಿತರೆ, ಇದಾದ ನಂತರ ಅಟ್ಲಾಂಟಿಸ್ ಮತ್ತೆ ಎಂದಿನಂತೆ ತನ್ನ ಬದಲಾದ ಚಾರೆಯಲ್ಲಿಯೇ ಮುಂದೆ ಸಾಗಿತ್ತು. ಅದು ಜರ್ಮನಿಯ ಹಡಗು ಎಂಬ ಅನುಮಾನ ಯಾರಿಗೂ ಬಂದಿರಲಿಲ್ಲ. ಆ ಹಡಗನ್ನು ಉರುಳಿಸಿದ ನಂತರ ಅಟ್ಲಾಂಟಿಸ್ ಜಪಾನಿ ನೌಕೆಯೊಂದರಂತೆ ತನ್ನ ವೇಷ ಬದಲಿಸಿಕೊಂಡು ಮುಂದುವರೆದಿತ್ತು. ಇದೇ ಹಡಗು ನಾವು ಮೊದಲು ಹೇಳಿದ್ದ ಎಕ್ಸ್ಟರ್ ನೌಕೆಗೆ ಸಿಕ್ಕಿದ ಹಡಗಾಗಿತ್ತು. ಆದರೆ ಈ ಬಾರಿ ಜಪಾನಿ ನೌಕೆಯ ವೇಷದಲ್ಲಿ ಜರ್ಮನ್ ನೌಕೆಯೊಂದು ತಿರುಗಾಡುತ್ತಿದೆ ಎಂಬ ಸುದ್ದಿ ಮಿತ್ರ ರಾಷ್ಟ್ರಗಳಿಗೆ ತಲುಪಿ ಅವರು ಎಲ್ಲ ಹಡಗುಗಳಿಗೂ ಎಚ್ಚರಿಕೆ ಕೊಡಲಾರಂಭಿಸುತ್ತಾರೆ. ಈ ಎಚ್ಚರಿಕೆ ಅಟ್ಲಾಂಟಿಸ್ ಹಡಗಿಗೂ ಬಂದಿತ್ತು. ಕೂಡಲೇ ಅಟ್ಲಾಂಟಿಸ್ ತನ್ನ ಜಪಾನಿ ವೇಷವನ್ನು ಕಳಚಿ ನೆದರ್ಲ್ಯಾಂಡ್ ದೇಶದ ಹಡಗಾಗಿ ಬದಲಾಯಿತು. ಈ ಬಾರಿ ಅದರ ಹೆಸರು ಅಬ್ಬೆಕ್ರೆಕ್ ಎಂದಾಗಿತ್ತು. ಅಟ್ಲಾಂಟಿಸ್ ಹಡಗಿನ ಕಪ್ತಾನನ ಹೆಸರು ಬೆರ್ನಾರ್ಡ್ ರೋಗೆ ಎಂದಾಗಿತ್ತು. ಮತ್ತೊಂದು ತಿಂಗಳಲ್ಲಿ ಅಟ್ಲಾಂಟಿಸ್ಗೆ ಟಿರಾನಾ ಎಂಬ ಹಡಗು ಎದುರಾಗಿತ್ತು. ಅದೊಂದು ನಾರ್ವೆ ದೇಶದ ಹಡಗಾಗಿತ್ತು. ಇದು ಆಸ್ಟ್ರೇಲಿಯನ್ ಯೋಧರಿಗೆ ಆಹಾರಗಳನ್ನು ಶಸ್ತ್ರಾಸ್ತ್ರಗಳನ್ನು ಹೊತ್ತು ಹೊರಟಿತ್ತು. ಅದನ್ನು ಅಟ್ಲಾಂಟಿಸ್ ಉಡಾಯಿಸಿಬಿಡುತ್ತದೆ. ಮರು ತಿಂಗಳೊಂದರಲ್ಲಿ ಅಟ್ಲಾಂಟಿಸ್ ಇದೇ ರೀತಿ 5 ಹಡಗುಗಳನ್ನು ಉರುಳಿಸುತ್ತದೆ. ಕೆಲವೊಮ್ಮೆ ಅವರಿಗೆ ಆ ಹಡಗನ್ನು ಜಪ್ತಿ ಮಾಡುವಾಗ ಮಿತ್ರ ರಾಷ್ಟ್ರ ಪಡೆಗಳ ರಹಸ್ಯಗಳು ಸಿಗುತ್ತಿದ್ದವು. ಮಿತ್ರ ರಾಷ್ಟ್ರಗಳಿಗೆ ತಮ್ಮ ಹಡಗುಗಳನ್ನು ಮರೆಯಲ್ಲಿ ಬಂದು ದಾಳಿ ಮಾಡುವ ರಾಕ್ಷಸನ ಬಗ್ಗೆ ತಿಳಿಯಲೇ ಇಲ್ಲ. ಬ್ರಿಟಿಷ್ ಸರ್ಕಾರ ಯಾವುದೇ ಗುರುತು ಪರಿಚಯ ಇಲ್ಲದ ಹಡಗು ಕಂಡರೆ ಕೂಡಲೇ ಮುಖ್ಯ ನೆಲೆಗೆ ರೇಡಾರ್ ಮುಖಾಂತರ ತಿಳಿಸಬೇಕೆಂದು ಆಜ್ಞೆ ಹೊರಡಿಸುತ್ತದೆ. ಅಟ್ಲಾಂಟಿಸ್ ಮುಳುಗಿಸಿದ ಹಡಗುಗಳು ಮುಳುಗುವ ಮುಂಚೆ ಸಂದೇಶಗಳನ್ನು ಕಳುಹಿಸುವುದಕ್ಕೆ ಇದು ಕಾರಣವಾಯಿತು. ಆದರೆ ಕ್ಯಾಪ್ಟನ್ ಬೆರ್ನಾರ್ಡ್ ರೋಗೆ ಮಾತ್ರ ತನ್ನ ನೌಕಾ ಕದನವನ್ನು ಅವ್ಯಾಹತವಾಗಿ ಮುಂದುವರಿಸಿದ್ದ. ಸ್ನೇಹಿತರೆ, ಇವರು ಶಸ್ತ್ರಾಸ್ತ್ರಗಳ ಜೊತೆಗೆ ಅಲ್ಲಲ್ಲಿ ಮೈನ್ಗಳನ್ನು ಹಾಕಿಬಿಡುತ್ತಿದ್ದರು. ಮೈನ್ಗಳೆಂದರೆ ಕರಾವಳಿ ತೀರಗಳಲ್ಲಿ ಹಡಗು ತೀರಕ್ಕೆ ಬರದಂತೆ ಸೂಚಿಸುವ ಒಂದು ತೇಲುವ ಗುಂಡಗಿನ ಲೋಹ. ಇದನ್ನು ತಳದಲ್ಲಿ ಹುಕ್ನಿಂದ ಬಿಗಿಯಲಾಗಿರುತ್ತದೆ. ಇಂತಹ ಮೈನ್ಗಳಲ್ಲಿ ಸ್ಫೋಟಕಗಳನ್ನಿಟ್ಟು ಅಟ್ಲಾಂಟಿಸ್ ಸಾಗರದಾದ್ಯಂತ ಅಲ್ಲಲ್ಲಿ ತೇಲಿಸುತ್ತಿತ್ತು. ಇದಕ್ಕೆ ಬಡಿದು ಮಿತ್ರಪಡೆಗಳ ಹಲವಾರು ಹಡಗುಗಳು ಜಖಮ್ಮಾಗುತ್ತಿದ್ದವು. ಸಮುದ್ರ ರಾಕ್ಷಸನನ್ನು ಕಂಡುಹಿಡಿಯಲು ಅವರ್ಯಾರಿಂದಲೂ ಸಾಧ್ಯವಾಗಲಿಲ್ಲ. ಸಾಗರಗಳಲ್ಲಿನ ಸಾಗಾಣಿಕೆ ಕುಂಠಿತವಾಯಿತು. ಹಡಗುಗಳು ಸಾಗರಗಳಲ್ಲಿ ಓಡಾಡಲು ಹೆದರಲಾರಂಭಿಸಿದವು. ನಾವಿಕರುಗಳು ಹೆಚ್ಚು ಸಂಬಳಕ್ಕಾಗಿ ಬೇಡಿಕೆ ಇಡಲಾರಂಭಿಸಿದರು. ಒಂದು ಹಡಗಿನ ಭಯದಿಂದ ಇಷ್ಟೆಲ್ಲ ನಡೆದು ಹೋಯಿತು. ಹೀಗೆ ಮುಂದುವರಿಯುತ್ತಿದ್ದ ಅಟ್ಲಾಂಟಿಸ್ಗೆ ನಾರ್ವೆಯ ಓಲೆ ಜಾಕೋಬ್ ಎಂಬ ಪೆಟ್ರೋಲ್ ತುಂಬಿದ್ದ ಹಡಗು ಬಲಿಯಾಯಿತು. ನಂತರ ಬ್ರಿಟಿಷ್ ಹಡಗು ಟೆಡ್ಡಿ ಕೂಡ ಬಲಿಯಾಯಿತು. ಇದು ಕೂಡ ತೈಲ ಸಾಗಿಸುತ್ತಿದ್ದ ಹಡಗಾಗಿತ್ತು. ಹೀಗೆ ಅಟ್ಲಾಂಟಿಸ್ ಹಡಗು 1.5 ವರ್ಷಕ್ಕೂ ಅಧಿಕ ಸಮಯ, ಅಂದರೆ 20 ತಿಂಗಳುಗಳವರೆಗೆ ಸಾಗರಗಳಲ್ಲಿ ತಿರುಗಾಡಿ ಹಡಗುಗಳನ್ನು ಬಲಿ ಪಡೆಯುತ್ತಿತ್ತು. ಆದರೆ ಎಲ್ಲದಕ್ಕೂ ಒಂದು ಅಂತ್ಯವಿರುವಂತೆ ಈ ಹಡಗಿಗೂ ಒಂದು ಅಂತ್ಯವಿರಲೇಬೇಕಿತ್ತು. ಸ್ನೇಹಿತರೆ, ಸತತವಾಗಿ ಸಮುದ್ರದಲ್ಲಿ ಸುತ್ತಬೇಕಾದರೆ ಅದಕ್ಕೆ ಇಂಧನ ಎಲ್ಲಿಂದ ದೊರೆಯುತ್ತಿತ್ತು ಎಂದು ನೀವು ಯೋಚಿಸಿರಬಹುದು. ಹೌದು ಸ್ನೇಹಿತರೆ, ಸಬ್ಮೆರೀನ್ ಒಂದು ಅದಕ್ಕೆ ಇಂಧನ ತುಂಬಲು ಆಗಾಗ ಬರುತ್ತಿತ್ತು. 1941ರ ನವೆಂಬರ್ ತಿಂಗಳು, ಆ ತಿಂಗಳಷ್ಟೇ ಮಿತ್ರಪಡೆಗಳ ಹಡಗೊಂದನ್ನು ಅಟ್ಲಾಂಟಿಸ್ ಮುಳುಗಿಸಿತ್ತು. ಈ ಬಾರಿ ಇಂಧನ ಖಾಲಿಯಾಗುವ ಹೊತ್ತಿಗೆ ಅಟ್ಲಾಂಟಿಸ್ನಲ್ಲಿದ್ದ ವಿಮಾನ ಕೆಟ್ಟು ನಿಂತಿತ್ತು. ಅಟ್ಲಾಂಟಿಸ್ಗೆ ಸಬ್ಮೆರೀನ್ ಇಂಧನ ತುಂಬುವ ಮುಂಚೆ ಆ ವಿಮಾನ ಆಕಾಶದಲ್ಲಿ ಸುತ್ತಲೂ ತಿರುಗಾಡಿ ದೂರದಲ್ಲಿ ಯಾವುದಾದರೂ ಹಡಗು ಬರುತ್ತಿದೆಯೇ ಎಂದು ಪರೀಕ್ಷಿಸಬೇಕಿತ್ತು. ಆದರೆ ಈ ಬಾರಿ ವಿಮಾನ ಕೆಟ್ಟು ನಿಂತಿದ್ದರಿಂದ ಬೇರೆ ವಿಧಿ ಇಲ್ಲದೆ ಹಾಗೆಯೇ ಸಬ್ಮೆರೀನ್ನಿಂದ ಇಂಧನ ತುಂಬಬೇಕಾಯಿತು. ಸಬ್ಮೆರೀನ್ ಬಂದು ಸಾಗರ ತಳದಲ್ಲಿ ನಿಂತು ಅದರಿಂದ ಹೋಸ್ ಪೈಪ್ಗಳನ್ನು ಅಟ್ಲಾಂಟಿಸ್ಗೆ ಜೋಡಿಸಲಾಯಿತು. ಅಟ್ಲಾಂಟಿಸ್ನ ಒಂದು ಇಂಜಿನ್ ರಿಪೇರಿಗಾಗಿ ಬಿಚ್ಚಿದ್ದರು. ಸಬ್ಮೆರೀನ್ನ ಕ್ಯಾಪ್ಟನ್ ಹಡಗಿನ ಮೇಲೆ ಬಂದು ಕ್ಯಾಪ್ಟನ್ ರೋಗೆಯನ ಜೊತೆಗೆ ಭೋಜನಕೂಟದಲ್ಲಿ ಪಾಲ್ಗೊಂಡಿದ್ದ. ಇಂಧನ ತುಂಬಲು ಪ್ರಾರಂಭವಾಯಿತು. ಅರ್ಧ ಇಂಧನ ತುಂಬುವಷ್ಟರಲ್ಲೇ ದೂರದಲ್ಲೊಂದು ಹಡಗು ಕಾಣಿಸಿಕೊಳ್ಳುತ್ತದೆ. ಇದು ಬ್ರಿಟಿಷ್ ಯುದ್ಧ ನೌಕೆ ಡೆವಾನ್ಶೈರ್ ಆಗಿತ್ತು. ಅದನ್ನು ಕಾಣುತ್ತಲೇ ಸಬ್ಮೆರೀನ್ ಪೈಪ್ಗಳನ್ನು ಒಳಗೆಳೆದುಕೊಂಡು ನೀರಿನೊಳಗೆ ಮರೆಯಾಗುತ್ತದೆ. ಆದರೆ ನೀರಿನಲ್ಲೆಲ್ಲ ಇಂಧನ ಚೆಲ್ಲಿದ್ದು ಸುತ್ತಲೂ ಪಸರಿಸಿದ್ದು ಕಾಣುತ್ತಿತ್ತು. ಅದನ್ನು ಯಾರು ಬೇಕಾದರೂ ನೋಡಿದ ಕೂಡಲೇ ತಿಳಿಯುವಂತಿತ್ತು. ಇಲ್ಲಿ ಅಟ್ಲಾಂಟಿಸ್ ಸಿಕ್ಕಿ ಬಿದ್ದಿತ್ತು. ಸಾಗರದ ಮಧ್ಯೆ ತೈಲ ಚೆಲ್ಲಿಕೊಂಡು ಅದೇಕೆ ನಿಂತಿದೆ ಎಂದು ಕೇಳಿದರೆ ಏನು ಹೇಳಬೇಕೆಂದು ಅದಕ್ಕೆ ಗೊತ್ತಿರಲಿಲ್ಲ. ಆಗ ಸಬ್ಮೆರೀನ್ ಬಳಿಯಲ್ಲಿ ಒಂದು ಆಯುಧವಿತ್ತು. ಅದು ಟಾರ್ಪೆಡೋ. ಟಾರ್ಪೆಡೋ ಎಂದರೆ ಅದು ಅಂಡರ್ ವಾಟರ್ ಮಿಸೈಲ್. ಸಬ್ಮೆರೀನ್ ಡೆವಾನ್ಶೈರ್ ನೌಕೆಗೆ ಟಾರ್ಪೆಡೋ ಹೊಡೆಯುವಷ್ಟು ಹತ್ತಿರದವರೆಗೆ ತಂದು ನಿಲ್ಲಿಸಿ ಟಾರ್ಪೆಡೋ ಹೊಡೆಯುವವರೆಗೆ ಕಾಯಬೇಕಿತ್ತು.
ಆದರೆ ಎಷ್ಟು ಹೊತ್ತಾದರೂ ಸಬ್ಮೆರೀನ್ ಟಾರ್ಪೆಡೋ ಹೊಡೆಯಲಿಲ್ಲ. ಯಾಕೆಂದರೆ ಅದರ ಕಪ್ತಾನ ಹಡಗಿನಲ್ಲಿ ಕ್ಯಾಪ್ಟನ್ ರೋಗಿಯನ್ನು ಜೊತೆಗಿದ್ದ. ಸಬ್ಮೆರೀನ್ ಆದೇಶಕ್ಕಾಗಿ ಕಾಯುತ್ತಿತ್ತು. ಅಲ್ಲದೆ ಟಾರ್ಪೆಡೋ ಹೊಡೆಯದಿರಲು ಮತ್ತೊಂದು ಕಾರಣವೂ ಇತ್ತು. ಡೆವನ್ಶೈರ್ನ ಕಪ್ತಾನನಿಗೆ ಇದು ಅಟ್ಲಾಂಟಿಸ್ ಎಂಬ ಭಯಾನಕ ನೌಕೆಯೇ ಆಗಿರಬಹುದೆಂಬ ಅನುಮಾನ ಮೊದಲೇ ಬಂದಿತ್ತು. ಅದಕ್ಕಾಗಿ ಆತ ಟಾರ್ಪೆಡೋ ಆಗಲಿ ಅಟ್ಲಾಂಟಿಸ್ ಆಗಲಿ ದಾಳಿ ಮಾಡಲಾರದಷ್ಟು ದೂರದಲ್ಲಿಯೇ ನಿಂತು ಅದರ ಚಲನವಲನಗಳನ್ನು ಪರಿಶೀಲಿಸುತ್ತಿದ್ದ. ಆ ಡೆವನ್ಶೈರ್ನ ಕ್ಯಾಪ್ಟನ್ ಅಟ್ಲಾಂಟಿಸ್ನ ಕ್ಯಾಪ್ಟನ್ ರೋಗಿಗೆ ಪರಿಚಯ ಹೇಳುವಂತೆ ರೇಡಿಯೋ ಸಂದೇಶ ಕಳುಹಿಸಿದ. ರೋಗೆ ತನ್ನದು ಫಾಲಿಫೀಮಸ್ ಹೆಸರಿನ ನೌಕೆ ಎಂದು ಹೇಳಿದ. ಡೆವನ್ಶೈರ್ನ ಕ್ಯಾಪ್ಟನ್ ಕೂಡಲೇ ಕಂಟ್ರೋಲ್ ರೂಮ್ಗೆ ಸಂದೇಶ ಕಳುಹಿಸಿ ಕಮಾಂಡರ್ ಇನ್ ಚೀಫ್ಗೆ ಕೇಳುತ್ತಾನೆ, ಇದು ಫಾಲಿಫೀಮಸ್ ಹಡಗು ಹೌದೇ ಎಂದು. ಆದರೆ ಆ ಕಮಾಂಡರ್ ಇನ್ ಚೀಫ್ನಿಂದ ಉತ್ತರ ಬರುವುದು ತಡವಾಗುತ್ತದೆ. ಅಲ್ಲಿಯವರೆಗೂ ರೋಗೆ ಸುಳ್ಳು ಮಾಹಿತಿಗಳನ್ನು ಡೆವನ್ಶೈರ್ಗೆ ರವಾನಿಸುತ್ತಿದ್ದ. ಸಬ್ಮೆರೀನ್ ಕೂಡ ಹಡಗಿನ ತಳಭಾಗದಲ್ಲಿ ಅವಿತುಕೊಂಡಿತೇ ವಿನಃ ಯಾವುದೇ ರೀತಿಯಲ್ಲಿ ದಾಳಿಗೆ ಯೋಚಿಸಲಿಲ್ಲ. 1 ಗಂಟೆಯ ನಂತರ ಇಲ್ಲ, ಅದು ಆ ಹಡಗಲ್ಲ ಎಂಬ ಸಂದೇಶ ಬರುತ್ತದೆ. ಅಷ್ಟೇ ಬೇಕಿದ್ದುದು. ಮರು ನಿಮಿಷದಲ್ಲೇ ಡೆವನ್ಶೈರ್ನ ಫಿರಂಗಿ ಗುಂಡು ಹಾರಿಸಿತ್ತು. ತಾವು ಸಿಕ್ಕಿಬಿದ್ದಿದ್ದೇವೆಂದು ಕ್ಯಾಪ್ಟನ್ ರೋಗಿಗೆ ತಿಳಿದುಬಿಟ್ಟಿತ್ತು. ಇನ್ನೊಂದು ಫಿರಂಗಿ ಸಿಡಿಯುವ ಮುಂಚೆ ತನ್ನ ಹಡಗಿನ ಸಿಬ್ಬಂದಿಗಳೆಲ್ಲರನ್ನೂ ಲೈಫ್ ಬೋಟ್ಗಳಲ್ಲಿ ಹತ್ತಿ ಇಳಿದು ಹೋಗುವಂತೆ ಆತ ಹೇಳಿದ. ಆತ ಕೂಡ ಇಳಿದು ಹೋದ. ಇನ್ನೊಂದು ಫಿರಂಗಿ ಏನಾದರೂ ಸಿಡಿದು ಬಂದು ಅಟ್ಲಾಂಟಿಸ್ಗೆ ಬಿದ್ದರೆ ಅದರಲ್ಲಿದ್ದ ಮದ್ದುಗುಂಡುಗಳೆಲ್ಲ ಒಮ್ಮೆಗೆ ಸಿಡಿಯುತ್ತಿತ್ತು. ಅದು ಗೊತ್ತಿದ್ದೇ ಆತ ಎಲ್ಲರನ್ನೂ ದೋಣಿ ಹತ್ತಿಸಿದ್ದ. ಇಂಜಿನ್ ಕೂಡ ಬಿಚ್ಚಿದ್ದರಿಂದ ಬೇರೇನೂ ಮಾಡುವಂತಿರಲಿಲ್ಲ. ಅವರು ದೂರಾದ ಸ್ವಲ್ಪ ಹೊತ್ತಿನಲ್ಲಿ ಅಟ್ಲಾಂಟಿಸ್ ಡೆವನ್ಶೈರ್ನ ದಾಳಿಗೆ ಸಿಲುಕಿ ಹೊತ್ತಿ ಉರಿಯಿತು. ತೈಲ ಚೆಲ್ಲಿಕೊಂಡು ಬಿದ್ದಿದ್ದ ಹಡಗು, ಅದರೊಳಗೆ ಲೆಕ್ಕವಿಲ್ಲದಷ್ಟು ಮದ್ದುಗುಂಡು, ಶಸ್ತ್ರಾಸ್ತ್ರಗಳು, ಅಷ್ಟಲ್ಲದೆ ಸ್ಫೋಟಿಸಲು ಇಟ್ಟಿರುವ ಮೈನ್ಗಳು, ಇವೆಲ್ಲವನ್ನು ಮನಗಂಡು ಅಪಾಯದ ಅರಿವಾಗಿ ಡೆವನ್ಶೈರ್ ಅದರ ಹತ್ತಿರ ಹೋಗಲಿಲ್ಲ, ದೂರದಿಂದಲೇ ನಿರ್ಗಮಿಸಿತು. ಇತ್ತ ಸಬ್ಮೆರೀನ್ ನೀರಿನಿಂದ ಹೊರಬಂದು ಬೋಟಿನಲ್ಲಿ ಸಾಗುತ್ತಿದ್ದ ಸಿಬ್ಬಂದಿಗಳಲ್ಲಿ ಮುಖ್ಯ ತಾಂತ್ರಿಕ ವರ್ಗದವರನ್ನು ಮಾತ್ರ ಹತ್ತಿಸಿಕೊಂಡಿತ್ತು. ಯಾಕೆಂದರೆ ಅದರ ಸಾಮರ್ಥ್ಯ ಅಷ್ಟು ಮಾತ್ರ ಇತ್ತು. ಉಳಿದವರಿಗೆ ತನ್ನಲ್ಲಿದ್ದ ಬೋಟ್ಗಳನ್ನು ನೀಡಿ ಆ ಬೋಟ್ಗಳನ್ನೆಲ್ಲ ದಾರ ಕಟ್ಟಿ ಎಳೆದುಕೊಂಡು ಹೋಗಲಾರಂಭಿಸಿತು. 3 ದಿನದ ನಂತರ ಅವರಿಗೊಂದು ಜರ್ಮನ್ ಹಡಗು ಕಾಣುತ್ತದೆ. ಅಲ್ಲಿಂದ ಅವರು ಜರ್ಮನ್ ಹಡಗನ್ನು ಹತ್ತಿ ತಮ್ಮ ದೇಶವನ್ನು ಸೇರಿಕೊಂಡರು. ಸ್ನೇಹಿತರೆ, ಈ ರೀತಿಯಾಗಿ ಸಾಗರದಲ್ಲಿ ಭಯಾನಕತೆಯನ್ನು ಸೃಷ್ಟಿ ಮಾಡಿದ್ದ ಹಡಗೊಂದರ ಅಂತ್ಯವಾಯಿತು. ಅದರ ಕ್ಯಾಪ್ಟನ್ ಆಗಿದ್ದ ಬೆರ್ನಾರ್ಡ್ ರೋಗೆ ಆತನಿಗೆ ಆದೇಶ ಕೊಟ್ಟಂತೆ ನಡೆದುಕೊಂಡಿದ್ದಾನೆ ವಿನಃ ಅವನೇನು ಮಹಾ ಕ್ರೂರಿಯಾಗಿರಲಿಲ್ಲ. ಅವರು ಮುಳುಗಿಸಿದ್ದ ಎಲ್ಲ ಹಡಗುಗಳಲ್ಲಿದ್ದ ಪ್ರಯಾಣಿಕರನ್ನು, ಸಿಬ್ಬಂದಿಗಳನ್ನು ಆತ ನೀರು ಪಾಲಾಗಲು ಬಿಡುತ್ತಿರಲಿಲ್ಲ. ಅವರೆಲ್ಲರನ್ನೂ ಆತ ತನ್ನ ಹಡಗಿಗೆ ಹತ್ತಿಸಿಕೊಳ್ಳುತ್ತಿದ್ದ. ಅವರೆಲ್ಲ ಜರ್ಮನ್ ದೇಶದ ಯುದ್ಧ ಕೈದಿಗಳೆಂದು ಅವರನ್ನು ಹತ್ತಿಸಿಕೊಳ್ಳಲಾಗುತ್ತಿತ್ತು. ಆದರೆ ರೋಗೆ ಅವರನ್ನೆಲ್ಲ ಕೈದಿಗಳಂತೆ ನೋಡುತ್ತಿರಲಿಲ್ಲ. ಪ್ರತಿಯೊಬ್ಬರಿಗೂ ಇರಲು ಕೋಣೆ ಒದಗಿಸುತ್ತಿದ್ದ. ಯಾವ ದೇಶದವರೇ ಆಗಿರಲಿ ಅವರ ಮೇಲೆ ಅವನಿಗೆ ವೈಯಕ್ತಿಕ ದ್ವೇಷವೇನೂ ಇರಲಿಲ್ಲ. 20 ತಿಂಗಳ ಕಾಲ ಆತ ನಡೆಸಿದ ಗೆರಿಲ್ಲಾ ಯುದ್ಧದಲ್ಲಿ ಆತ ಒಟ್ಟು 1,000ಕ್ಕಿಂತಲೂ ಅಧಿಕ ಜನರನ್ನು ತನ್ನ ಹಡಗಿಗೆ ಹತ್ತಿಸಿಕೊಂಡಿದ್ದ. ಸಮಯ ಸಮಯಕ್ಕೆ ಅವರನ್ನೆಲ್ಲ ಜರ್ಮನ್ ಹಡಗು ಹತ್ತಿಸಿ ಕಳುಹಿಸುತ್ತಿದ್ದ. ಆದರೆ ಅಲ್ಲಿಯವರೆಗೆ ಆತ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಆ ಕೈದಿಗಳೆಲ್ಲ ಬೆಳಗಿನ ಹೊತ್ತು ಹಡಗಿನ ಡೆಕ್ಕಿನ ಮೇಲೆ ಸ್ವತಂತ್ರವಾಗಿ ಅಡ್ಡಾಡಬಹುದಿತ್ತು. ಬೇರೊಂದು ಹಡಗಿನ ಮೇಲೆ ಆಕ್ರಮಣ ಮಾಡುವಾಗ ಮಾತ್ರ ಅವರೆಲ್ಲ ಹೊರಬರುವಂತಿರಲಿಲ್ಲ. ತನ್ನ ಹಡಗಿನ ಸಿಬ್ಬಂದಿಗಳಿಗೆ ಏನೇನು ಊಟವನ್ನು ಕೊಡಲಾಗುತ್ತಿತ್ತೋ ಅದೇ ಊಟವನ್ನು ಆತ ಕೈದಿಗಳಿಗೂ ನೀಡುತ್ತಿದ್ದ. ಕ್ಯಾಪ್ಟನ್ ರೋಗೆ ಯಾವುದೇ ಶತ್ರು ದೇಶದ ಹಡಗನ್ನು ಮುಳುಗಿಸುವ ಮುಂಚೆ ಅದನ್ನು ದೋಚುತ್ತಿದ್ದ. ಅಲ್ಲಿ ಸಿಕ್ಕ ಆಹಾರಗಳು, ಮದ್ಯಗಳನ್ನೆಲ್ಲ ಆತ ತನ್ನ ಹಡಗಿನಲ್ಲಿದ್ದವರೆಲ್ಲರಿಗೂ ಸಮಾನವಾಗಿ ಹಂಚುತ್ತಿದ್ದ. ಅದರಲ್ಲಿ ಕೈದಿಗಳು ಸೇರಿದ್ದರು. ಆತ ತನ್ನ ಹಡಗಿನ ಸಿಬ್ಬಂದಿಗಳಿಗೂ ಆಗಾಗ ರಜೆ ಕೊಡುತ್ತಿದ್ದ. ಆ ದಿನ ಅವರು ಕೆಲಸ ಮಾಡುವಂತಿರಲಿಲ್ಲ. ಪುಸ್ತಕ ಓದುವುದರಿಂದ, ಬಟ್ಟೆ ಹೊಲಿಯುವುದರಿಂದ ಹಿಡಿದು ಏನು ಬೇಕಾದರೂ ಮಾಡಬಹುದಿತ್ತು. ಸುಮ್ಮನೆ ಮಲಗಿಯೂ ಕಾಲ ಕಳೆಯಬಹುದಿತ್ತು. ಈ ರೀತಿ ವಿರಾಮ ನೀಡುವುದರಿಂದ ಆ ಸಿಬ್ಬಂದಿಗಳಿಗೆ ಕೆಲಸ ಮಾಡಲು ಹುರುಪು ಬರುತ್ತಿತ್ತು. ಇದೇ ರೀತಿ ರಜೆಯನ್ನು ಆತ ಕೈದಿಗಳಿಗೂ ನೀಡುತ್ತಿದ್ದ. ಕ್ಯಾಪ್ಟನ್ ರೋಗೆ 20 ತಿಂಗಳುಗಳವರೆಗೆ ತೋರಿಸಿದ ಶೌರ್ಯ ಪರಾಕ್ರಮಗಳಿಗೆ ಜರ್ಮನ್ ಸರ್ಕಾರ ಆತನಿಗೆ ಗೌರವಿಸಿ ಬಡ್ತಿ ನೀಡುತ್ತದೆ. ಆದರೆ ಸರ್ಕಾರಕ್ಕೆ ಆತ ಕೈದಿಗಳೊಂದಿಗೆ ಹೇಗೆ ನಡೆದುಕೊಂಡಿದ್ದ ಎಂಬುದು ಗೊತ್ತಿರಲಿಲ್ಲ. ಕ್ರೂರಿ ನಾಜಿಗಳಿಗೆ ಕೈದಿಗಳೊಂದಿಗೆ ಕ್ರೂರವಾಗಿ ನಡೆದುಕೊಳ್ಳುವುದು ಬೇಕಿತ್ತು. ಕ್ರಮೇಣ ರೋಗೆ ನಡವಳಿಕೆಗಳು ಅವರಿಗೆ ಇಷ್ಟವಾಗಲಿಲ್ಲ. ಆತ ನಾಜಿ ವಿರೋಧಿ ಎಂದು ಆತನನ್ನು ಕೆಲಸದಿಂದ ತೆಗೆದುಹಾಕಲಾಯಿತು.
ಯುದ್ಧಾನಂತರ ಆತನ ಮೇಲೂ ವಿಚಾರಣೆ ನಡೆಸಲಾಗಿತ್ತು. ಆದರೆ ಆತನ ದಾಳಿಗೆ ತುತ್ತಾದ ಎಲ್ಲ ಕೈದಿಗಳು ಆತನ ನಡವಳಿಕೆ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಹೇಳಿದ್ದರಿಂದ ಆತನಿಗೆ ಯಾವುದೇ ಶಿಕ್ಷೆ ಆಗಲಿಲ್ಲ. ಒಂದು ರಾಕ್ಷಸಿ ಹಡಗಿನ ಕ್ಯಾಪ್ಟನ್ ರಾಕ್ಷಸನಾಗಿರಲಿಲ್ಲ. ಆತ ತನ್ನ ಕರ್ತವ್ಯವನ್ನಷ್ಟೇ ಮಾಡಿದ್ದ, ಹಾಗಾಗಿ ಆತನಿಗೆ ಶಿಕ್ಷೆಯಾಗಲಿಲ್ಲ.